ಅಮ್ಮ, ಈ ನೀಲಂ ಎಲ್ಲಿದ್ದಾಳೆ? ಎಲ್ಲೂ ಕಾಣಿಸುತ್ತಿಲ್ಲ. ಟೆರೆಸ್ ಮೇಲೂ ಇಲ್ಲ. ನವೀನ್ ಮೆಟ್ಟಿಲು ಇಳಿಯುತ್ತಾ ಹೇಳಿದನು. ಕಾವೇರಿಯವರು ಕೋಪದಿಂದ ಹೇಳಿದರು. ಮಗನೇ, ನನಗೇನು ಗೊತ್ತು? ಇವಳು ಯಾವಾಗ ದರ್ಶನ ನೀಡುತ್ತಾಳೆಂದು ನಾನೇ ಕಾಯುತ್ತಿದ್ದೇನೆ. ಆಗಲೇ ನನಗೆ ನನ್ನ ಬೆಳಗಿನ ಔಷಧದ ಜೊತೆಗೆ ಚಹಾ ಸಿಗುವುದು. ಅಷ್ಟರಲ್ಲಿ ಕಾವೇರಿಯವರ ದೊಡ್ಡ ಮಗ ಮತ್ತು ಸೊಸೆಯು ಅಲ್ಲಿಗೆ ಬಂದರು. ದೊಡ್ಡ ಸೊಸೆ ಭಾವನಾ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಳು. ಅವಳು ತನ್ನ ಕೈಯಲ್ಲಿದ್ದ ಫೈಲನ್ನು ಟೇಬಲ್ ಮೇಲೆ ಅಪ್ಪಳಿಸಿ ಕಿರುಚಿದಳು. ಇದು ಮನೆಯೋ ಅಥವಾ ಗುಜರಿ ಅಂಗಡಿಯೋ? ಅತ್ತೆಯವರೇ, ನಿಮ್ಮ ಮುದ್ದಿನ ಸೊಸೆ ಇಂದು ಮುಷ್ಕರ ಹೂಡಿದ್ದಾಳಾ? ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಎಲ್ಲಿದೆ? ಮತ್ತು ಮಕ್ಕಳ ಹಾಲು? ಎಲ್ಲವೂ ಅಸ್ತವ್ಯಸ್ತವಾಗಿದೆ. ನಾನು ಬೇಗ ಮೀಟಿಂಗಿಗೆ ತಲುಪಬೇಕು. ಇಲ್ಲಿ ಇನ್ನೂ ಕಸ ಕೂಡ ಹೊಡೆದಿಲ್ಲ. ಆಗ ಚಿಕ್ಕ ಮಗ ನವೀನ್ ಹೇಳಿದ, ಅಮ್ಮ, ಈಗ ನೀವೇ ಅಡುಗೆ ಮನೆಗೆ ಹೋಗಿ ನಮಗಾಗಿ ಏನನ್ನಾದರೂ ಮಾಡಿಕೊಡಿ. ಇದನ್ನು ಕೇಳಿ ಕಾವೇರಿಯವರಿಗೆ ಶಾಕ್ ಆಯಿತು. ನಾನು ಚಹಾ ಮಾಡಬೇಕಾ ನವೀನ್? ಕೊನೆಯ ಬಾರಿ ನಾನು ಅಡುಗೆ ಮನೆಯ ಮುಖ ನೋಡಿದ್ದು ಯಾವಾಗ ಎಂದು ನಿನಗೆ ನೆನಪಿದೆಯೇ? ನಿನಗೆ ಮದುವೆಯಾಗಿ ನೀಲಂ ಈ ಮನೆಗೆ ಬಂದಂದಿನಿಂದ ನಾನು ಒಂದು ಕಸದ ಕಡ್ಡಿಯನ್ನು ಕೂಡ ಎತ್ತಿಲ್ಲ. ಈಗ ಈ ವಯಸ್ಸಿನಲ್ಲಿ ನಾನು ಬೆವರಿನಲ್ಲಿ ನೆನೆದು ರೊಟ್ಟಿ ಲಟ್ಟಿಸಬೇಕು ಎಂದು ಬಯಸುತ್ತೀಯಾ? ಅಷ್ಟರಲ್ಲಿ ಮನೆಯ ಎಲ್ಲ ಮಕ್ಕಳು ಕೆಳಗೆ ಬಂದರು. ಮನೆಯಲ್ಲಿ ಕಿರುಚಾಟ ಶುರುವಾಯಿತು. ಒಬ್ಬರು ಸಾಕ್ಸ್ ಹುಡುಕುತ್ತಿದ್ದರು, ಒಬ್ಬರು ಟಿಫಿನ್ ಕೇಳುತ್ತಿದ್ದರು, ಇನ್ನೊಬ್ಬರು ಚಹಕ್ಕಾಗಿ ಹಪಹಪಿಸುತ್ತಿದ್ದರು. ಕಾವೇರಿಯವರ ಮನೆ ಚಿಕ್ಕ ಸೊಸೆ ನೀಲಂಳ ಶ್ರಮದಿಂದ ಹೊಳೆಯುತ್ತಿತ್ತು. ಇಂದು ಅದು ಅವಶೇಷಗಳ ರಾಶಿಯಂತೆ ಕಾಣುತ್ತಿತ್ತು. ನೀಲಂ ಮದುವೆಯಾಗಿ 8 ವರ್ಷಗಳಾಗಿದ್ದವು. ಅವಳು ಮೊದಲ ಬಾರಿ ಈ ಮನೆಗೆ ಬಂದಾಗ ಆಕೆಯ ಕಣ್ಣುಗಳಲ್ಲಿ ನೂರಾರು ಕನಸುಗಳಿದ್ದವು. ಅವಳು ಒಂದು ಸಣ್ಣ ಪಟ್ಟಣದ ಮುಗ್ಧ ಹುಡುಗಿ. ಅತ್ತೆ ಮನೆಯೇ ಹೆಣ್ಣಿಗೆ ನಿಜವಾದ ಮನೆ ಎಂದು ಅವಳಿಗೆ ಕಲಿಸಲಾಗಿತ್ತು. ಆದರೆ ಅವಳು ಈ ಮನೆಗೆ ಸೊಸೆಯಾಗಿ ಅಲ್ಲ, ಬದಲಾಗಿ ಒಬ್ಬ ಕೂಲಿಯಾಳಾಗಿ ಬಂದಿದ್ದಾಳೆ ಎಂದು ಅವಳಿಗೇನು ಗೊತ್ತು? ಆರಂಭದ ದಿನಗಳಲ್ಲಿ ಅವಳು ಎಲ್ಲವನ್ನು ಸಂತೋಷದಿಂದ ಮಾಡುತ್ತಿದ್ದಳು. ಕಾವೇರಿಯವರು ಆಗಾಗ ಹೇಳುತ್ತಿದ್ದರು, ನೋಡಮ್ಮ, ನಮ್ಮ ದೊಡ್ಡ ಸೊಸೆ ಭಾವನಾ ಕೆಲಸಕ್ಕೆ ಹೋಗುತ್ತಾಳೆ. ಆದ್ದರಿಂದ ಇನ್ನು ನೀನೇ ಮನೆಯನ್ನು ಸಂಭಾಳಿಸಬೇಕು. ಅಂದಹಾಗೆ ಮನೆಯ ಲಕ್ಷ್ಮಿ ನೀನೇ ತಾನೆ? ನೀಲಂಗೆ ಆ ಸಮಯದಲ್ಲಿ ಮನೆಯ ಲಕ್ಷ್ಮಿ ಎಂಬ ಪದ ಒಂದು ಗೌರವದಂತೆ ಅನ್ನಿಸಿತು. ಆದರೆ ಆ ಪದವನ್ನು ಆಕೆಯನ್ನು ಸಂಕೋಲೆಗಳಲ್ಲಿ ಬಂಧಿಸಲು ಬಳಸಲಾಗಿದೆ ಎಂದು ನಿಧಾನವಾಗಿ ಅವಳಿಗೆ ಅರಿವಾಯಿತು. ಅವಳು ಬೆಳಿಗ್ಗೆ 5 ಗಂಟೆಗೆ ಏಳುತ್ತಿದ್ದಳು. ಇಡೀ ಮನೆಗೆ ಕಸ ಹೊಡೆದು ನೆಲ ಒರೆಸುತ್ತಿದ್ದಳು. ನಂತರ ಎಲ್ಲರಿಗೂ ಅವರವರ ಇಷ್ಟದಂತೆ ತಿಂಡಿ ತಯಾರು ಮಾಡುತ್ತಿದ್ದಳು. ಅವಳು ಯಾರನ್ನೂ ದೂರದೆ ಎಲ್ಲರನ್ನೂ ನೋಡಿಕೊಳ್ಳುತ್ತಿದ್ದಳು. ಮದುವೆಯಾಗಿ 2 ವರ್ಷಗಳ ನಂತರ ಒಂದು ದಿನ ಅವಳು ತನ್ನ ಪತಿಯ ಬಳಿ ಹೇಳಿದಳು, ನವೀನ್, ನಾವು ಮನೆಗೆ ಒಬ್ಬ ಕೆಲಸದವರನ್ನು ಇಟ್ಟುಕೊಳ್ಳಬಹುದೇ? ನನ್ನೊಬ್ಬಳಿಂದ ಇಷ್ಟು ದೊಡ್ಡ ಮನೆ ನಿಭಾಯಿಸಲು ಆಗುತ್ತಿಲ್ಲ. ನವೀನ್ ಚಹಾದ ಕಪ್ಪನ್ನು ಟೇಬಲ್ ಮೇಲೆ ಅಪ್ಪಳಿಸಿ ಹೇಳಿದ, ಕೆಲಸದವಳು? ನಿನಗೆ ಕೆಲಸದವಳು ಬೇಕಾ ನೀಲಂ? ನೀನು ದಿನವಿಡೀ ಮಲಗಬಹುದು ಎಂದು ಅಂದುಕೊಂಡಿದ್ದೀಯಾ? ನೋಡು, ನನ್ನ ದೊಡ್ಡಣ್ಣ ಮತ್ತು ಅತ್ತಿಗೆ ಹೊರಗೆ ಹೋಗಿ 8 ಗಂಟೆ ಕೆಲಸ ಮಾಡುತ್ತಾರೆ, ಹಣ ಸಂಪಾದಿಸುತ್ತಾರೆ. ನೀನು ಮನೆಯಲ್ಲಿದ್ದು ಬರೀ ಅಡುಗೆ ಮಾಡುತ್ತೀಯಾ? ಅದು ಕೂಡ ನಿನಗೆ ಕಷ್ಟವಾಗುತ್ತಿದೆಯಾ? ಕನಿಷ್ಠ ಪಕ್ಷ ಮನೆ ನಿಭಾಯಿಸಿ ನಿನ್ನ ಉಪಯುಕ್ತತೆಯನ್ನು ಸಾಬೀತುಪಡಿಸು. ನೀಲಂ ಅಂದು ಅಳುತ್ತಾ ಸುಮ್ಮನಾದಳು. ಈ ಮನೆಯಲ್ಲಿ ಕೆಲಸಕ್ಕೆ ಬೆಲೆ ಇರುವುದು ಹಣ ಸಂಪಾದಿಸಿದಾಗ ಮಾತ್ರ ಎಂದು ಅವಳಿಗೆ ಅರ್ಥವಾಯಿತು. ಬೆವರು ಮತ್ತು ಆಯಾಸಕ್ಕೆ ಇಲ್ಲಿ ಯಾವುದೇ ಬೆಲೆ ಇರಲಿಲ್ಲ. ಕಾವೇರಿಯವರ ವರ್ತನೆಯಂತೂ ಇನ್ನೂ ಕ್ರೂರವಾಗಿತ್ತು. ಪ್ರತಿದಿನ ಸಂಜೆ ಎಲ್ಲರೂ ಊಟದ ಟೇಬಲ್ ಮುಂದೆ ಕುಳಿತಾಗ ಅವರು ನೀಲಂಳ ಸಣ್ಣ ತಪ್ಪನ್ನು ದೊಡ್ಡದಾಗಿ ಮಾಡುತ್ತಿದ್ದರು. ಕೇಳು ನವೀನ್, ಇಂದು ನಿನ್ನ ಹೆಂಡತಿ ಬೇಳೆ ಸಾರಿನಲ್ಲಿ ಉಪ್ಪು ಹೆಚ್ಚು ಹಾಕಿದ್ದಾಳೆ. ನಾನು ಇವಳಿಗೆ 1000 ಬಾರಿ ಕಲಿಸಿದ್ದೇನೆ. ಆದರೆ ಇವಳ ತಲೆಯಲ್ಲಿ ಸಗಣಿ ತುಂಬಿದೆ. ಇವಳ ತಂದೆ ವರದಕ್ಷಿಣೆಯಲ್ಲಿ AC ಮತ್ತು ವಾಷಿಂಗ್ ಮೆಷಿನ್ ಅಂತೂ ಕೊಟ್ಟಿಲ್ಲ. ಕನಿಷ್ಠ ಪಕ್ಷ ಸಂಸಾರವಂತ ಮಗಳನ್ನು ಕೊಟ್ಟಿರಬಹುದು ಅಂದುಕೊಂಡಿದ್ದೆ. ಆದರೆ ಇವಳಲ್ಲಿ ಸಂಸ್ಕಾರವೂ ಇಲ್ಲ. ಇದನ್ನು ಕೇಳಿ ಇಡೀ ಕುಟುಂಬ ಜೋರಾಗಿ ನಗತೊಡಗಿತು. ನೀಲಂ ಆ ಸಮಯದಲ್ಲಿ ಅಡುಗೆ ಮನೆಯ ಮೂಲೆಯಲ್ಲಿ ನಿಂತು ತನ್ನ ಸೀರೆಯ ಸೆರಗಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಳು. ಅವಳ ಕಣ್ಣೀರ ಬಿಸಿ ಅಡುಗೆಯ ಹೊಗೆಯಲ್ಲಿ ಅಡಗಿ ಹೋಗುತ್ತಿತ್ತು. ಭಾವನಾ ಆಗಾಗ ಹೇಳುತ್ತಿದ್ದಳು, ನೀಲಂ, ನೀನು ಧನ್ಯವಾದ ಹೇಳಬೇಕು. ನಿನಗೆ ಇಷ್ಟು ದೊಡ್ಡ ಮನೆಯಲ್ಲಿ ಇರಲು ಜಾಗ ಸಿಕ್ಕಿದೆ. ಇಲ್ಲದಿದ್ದರೆ ನವೀನ್ಗೆ ನನ್ನ ತಂಗಿಯ ಸಂಬಂಧ ಬಂದಿತ್ತು. ಅವಳು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಳು. ಆದರೆ ಅತ್ತೆಯವರು ಒಬ್ಬ ಅನಕ್ಷರಸ್ಥ ಸೊಸೆ ಇದ್ದರೆ ಮನೆಯ ಕೆಲಸ ಚೆನ್ನಾಗಿ ಮಾಡುತ್ತಾಳೆ ಎಂದು ಯೋಚಿಸಿದರು. ಈಗ ಕನಿಷ್ಠ ಪಕ್ಷ ಆ ಕೆಲಸವನ್ನಾದರೂ ಸರಿಯಾಗಿ ಮಾಡು. ಅವಮಾನದ ಈ ಸರಣಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಹೋಯಿತು. ನೀಲಂಳ ಆತ್ಮ ಪ್ರತಿದಿನ ಕುಸಿಯುತ್ತಿತ್ತು. ಆದರೆ ಅವಳು ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ನಿಲ್ಲುತ್ತಿದ್ದಳು. ತಾನು ಇರುವ ಸ್ವಚ್ಛವಾದ ಮನೆ ಮತ್ತು ತಿನ್ನುವ ಬಿಸಿ ಅಡುಗೆಯ ಹಿಂದೆ ತನ್ನ ಬೆನ್ನುಮೂಳೆ ಮುರಿಯುತ್ತಿದೆ ಎಂದು ಒಂದು ದಿನ ಇವರು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಅವಳು ಅಂದುಕೊಂಡಿದ್ದಳು. ಆದರೆ ಆ ದಿನ ಎಂದೂ ಬರಲೇ ಇಲ್ಲ.
ಬೇಸಿಗೆಯಲ್ಲಿ ಅವರ ಅಡುಗೆ ಮನೆ ಒಂದು ಕುಲುಮೆಯಂತೆ ಇರುತ್ತಿತ್ತು. ಅದರಲ್ಲೂ ಮಧ್ಯಾಹ್ನ ತಾಪಮಾನ 45 ಡಿಗ್ರಿ ತಲುಪುತ್ತಿತ್ತು. ಒಂದು ದಿನ ನೀಲಂ ಬೆವರಿನಿಂದ ತೊಯ್ದು ಒಲೆಯ ಮುಂದೆ ರೊಟ್ಟಿ ಲಟ್ಟಿಸುತ್ತಿದ್ದಳು. ಮನೆಯ ಎಲ್ಲ ಗಂಡಸರು ಮತ್ತು ದೊಡ್ಡ ಸೊಸೆ ಆಫೀಸ್ಗೆ ಹೋಗಿದ್ದರು. ಮನೆಯಲ್ಲಿ ಒಟ್ಟು 4 ಮಕ್ಕಳಿದ್ದರು. ಅವಳ ಮೈದುನನ ಮಗ ಸೋನು ಇನ್ನು 4 ವರ್ಷದವನು. ಬಾಗಿಲ ಹತ್ತಿರ ಬಂದು ಅಳತೊಡಗಿದ. ದೊಡ್ಡಮ್ಮ, ಹಸಿವಾಗುತ್ತಿದೆ, ಹಾಲು ಕೊಡು. ನೀಲಂ ತಕ್ಷಣ ಕೈ ತೊಳೆದು ಅವನನ್ನು ಎತ್ತಿಕೊಂಡಳು. ಈಗಲೇ ಕೊಡುತ್ತೇನೆ ಮಗನೇ, ಕೇವಲ 2 ನಿಮಿಷ ತಾಳು. ಅಷ್ಟರಲ್ಲಿ ಕಾವೇರಿಯವರು ತಮ್ಮ AC ರೂಮಿನಿಂದ ಹೊರಬಂದರು. ನೀಲಂ, ಈ ಪ್ರಿಯಾಳನ್ನು ಸುಮ್ಮನಿರಿಸು, ನನ್ನ ತಲೆ ಸಿಡಿಯುತ್ತಿದೆ. ಮತ್ತು ಕೇಳು, ಇಂದು ಸಂಜೆ ಭಾವನಾಳ ಆಫೀಸ್ ಗೆಳತಿಯರು ಬರುತ್ತಿದ್ದಾರೆ. ಹಾಗಾಗಿ ಚಹಾದ ಜೊತೆಗೆ ಸಮೋಸ ಮತ್ತು ಕಚೋರಿ ಮನೆಯಲ್ಲೇ ಮಾಡು. ಹೊರಗಿನ ಎಣ್ಣೆ ಆರೋಗ್ಯ ಹಾಳು ಮಾಡುತ್ತದೆ. ನೀಲಂಗೆ ಬೆಳಿಗ್ಗೆಯಿಂದ ಬೆನ್ನು ನೋವಿತ್ತು. ಆದರೆ ಅವಳು ಮೆಲ್ಲಗೆ ಹೇಳಿದಳು, ಸರಿ ಅತ್ತೆಯವರೇ. ಸಂಜೆಯಾಯಿತು. ಮನೆ ಮತ್ತೆ ಗದ್ದಲದಿಂದ ತುಂಬಿತು. ನೀಲಂ ಅತಿಥಿಗಳಿಗಾಗಿ ಬಿಸಿ ಬಿಸಿ ತಿಂಡಿ ಬಡಿಸಿದಳು. ಭಾವನ ತನ್ನ ಸ್ನೇಹಿತರ ಜೊತೆ ಕುಳಿತಿದ್ದಳು. ಅಷ್ಟರಲ್ಲಿ ಅವಳ ಸಹೋದ್ಯೋಗಿಯೊಬ್ಬರು ಕೇಳಿದರು, ಭಾವನಾ, ಇವರು ನಿನ್ನ ತಂಗಿನ? ಬಹಳ ಶ್ರಮಜೀವಿ. ಆಗ ಭಾವನಾ ಜೋರಾಗಿ ನಗುತ್ತಾ ಹೇಳಿದಳು, ಅಯ್ಯೋ ಇಲ್ಲ, ಇವಳು ನವೀನ್ ಹೆಂಡತಿ. ನೀಲಂ ಕೇವಲ ಮನೆ ನಿಭಾಯಿಸುತ್ತಾಳೆ, ಪಾಪ. ಇವಳು ಬೇರೆ ಏನು ಮಾಡಲು ಸಾಧ್ಯ? ಓದಿಕೊಂಡಿಲ್ಲ. ಅದಕ್ಕೆ ನಾವೆಲ್ಲ ಯೋಚಿಸಿ ಇವಳನ್ನು ಮನೆಯ ಹೋಮ್ ಮ್ಯಾನೇಜರ್ ಮಾಡಿದ್ದೇವೆ. ಇಡೀ ಹಾಲ್ನಲ್ಲಿ ನಗುವಿನ ಅಲೆ ಎದ್ದಿತು. ನೀಲಂ ಟ್ರೇ ಹಿಡಿದು ಅಲ್ಲೇ ನಿಂತು ಹೋದಳು. ಅವಳ ಮುಖ ನಾಚಿಕೆಯಿಂದ ಕೆಂಪಾಯಿತು. ಅವಳು ಸುಮ್ಮನೆ ಅಡುಗೆ ಮನೆಗೆ ಹೋಗಿ ಸಿಂಕ್ ಹತ್ತಿರ ನಿಂತು ಅಳತೊಡಗಿದಳು. ನೀಲಂ ಅಂದು ರಾತ್ರಿ ಅಳುತ್ತಾ ಕಳೆದಳು. ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ಅವಳು ಕಿಟಕಿಯಿಂದ ಹೊರಗೆ ನೋಡಿದಳು. ಚಂದಿರನ ಬೆಳಕಿನಲ್ಲಿ ಇಡೀ ನಗರ ಮಲಗಿತ್ತು. ತಾನು ತನ್ನ ಜೀವನದ 8 ವರ್ಷಗಳನ್ನು ಈ ಮನೆಗೆ ನೀಡಿದ್ದೇನೆ. ಆದರೆ ಅದಕ್ಕೆ ಬದಲಾಗಿ ತನಗೆ ಸಿಕ್ಕಿದ್ದು ಕೇವಲ ತಿರಸ್ಕಾರ ಎಂದು ಅವಳಿಗೆ ಅರಿವಾಯಿತು. ಅಂದು ರಾತ್ರಿ ನೀಲಂ ತನ್ನ ತಾಯಿಯ ಮಾತುಗಳನ್ನು ನೆನಪಿಸಿಕೊಂಡಳು. ಮಗಳೇ, ಸಹನೆ ಹೆಣ್ಣಿನ ಆಭರಣ. ಆದರೆ ನೀಲಂ ಮನಸ್ಸಿನಲ್ಲೇ ಉತ್ತರಿಸಿದಳು, ಇಲ್ಲ ಅಮ್ಮ. ಒಂದು ವೇಳೆ ಸಹನೆ ಅವಮಾನವನ್ನು ಪ್ರೋತ್ಸಾಹಿಸಿದರೆ ಅದು ಆಭರಣವಲ್ಲ, ಕೊರಳ ನೇಣುಗಂಬವಾಗುತ್ತದೆ. ಮರುದಿನ ಬೆಳಿಗ್ಗೆ ಇನ್ನೊಂದು ಕಹಿ ಸುದ್ದಿ ಬಂದಿತು. ನೀಲಂಳ ತಂದೆ ತಾಯಿ ತಮ್ಮ ಮಗಳನ್ನು ನೋಡಲು ಬಂದಿದ್ದರು. ಅವರ ಕೈಯಲ್ಲಿ ಹಳ್ಳಿಯ ಶುದ್ಧ ತುಪ್ಪದ ಲಾಡು ಮತ್ತು ನೀಲಂಗೆ ಕೆಲವು ಹೊಸ ಬಟ್ಟೆಗಳಿದ್ದವು. ಅವರು ಡ್ರಾಯಿಂಗ್ ರೂಮ್ಗೆ ಪ್ರವೇಶಿಸುತ್ತಿದ್ದಂತೆಯೇ ಕಾವೇರಿಯವರು ಸೋಫಾ ಮೇಲೆ ಕುಳಿತಲ್ಲಿಂದಲೇ ಅವರನ್ನು ಕೋಪದಿಂದ ನೋಡಿ ಮೂಗು ಮುರಿದರು. ನಮಸ್ತೆ ಬೀಗರೆ. ನೀಲಂ ತಂದೆ ರಮೇಶ್ ಕೈ ಮುಗಿದು ಹೇಳಿದರು. ಕಾವೇರಿಯವರು ಉತ್ತರ ನೀಡದೆ ಪತ್ರಿಕೆ ತಿರುಗಿಸುತ್ತಾ ಹೇಳಿದರು, ಬಹಳ ಬೇಗ ಮಗಳ ನೆನಪಾಯಿತಲ್ಲ. ಇಲ್ಲಿ ಯಾವುದೇ ಧರ್ಮಶಾಲೆ ತೆರೆದಿಲ್ಲ. ಮನ ಬಂದಾಗ ಚೀಲ ಹಿಡಿದು ಬರಲು. ಮತ್ತು ಇದೇನು ತಂದಿದ್ದೀರಿ? ಇಲ್ಲಿ ಇಡಬೇಡಿ, ಸೋಫಾ ಕೊಳೆಯಾಗುತ್ತದೆ. ನೀಲಂ ಅಡುಗೆ ಮನೆಯಿಂದ ಓಡಿ ಬಂದಳು. ತನ್ನ ತಾಯಿಯನ್ನು ನೋಡಿ ಅಪ್ಪಿಕೊಂಡು ಅತ್ತಳು. ಅಯ್ಯೋ ಮಗಳೇ, ಬಹಳ ಸೊರಗಿ ಹೋಗಿದ್ದೀಯಾ? ಅಷ್ಟರಲ್ಲಿ ನವೀನ್ ಆಫೀಸ್ಗೆ ಹೋಗಲು ಕೆಳಗೆ ಇಳಿದನು. ಅವನು ತನ್ನ ಅತ್ತೆ ಮಾವನನ್ನು ನೋಡಿದನು. ಆದರೆ ಕಾಲು ಮುಟ್ಟಿ ನಮಸ್ಕರಿಸುವುದು ಹೋಗಲಿ, ಒಂದು ನಮಸ್ತೆ ಕೂಡ ಹೇಳಲಿಲ್ಲ. ಅವನು ಗಡಿಯಾರ ನೋಡುತ್ತಾ ನೀಲಂ ಮೇಲೆ ಕಿರುಚಿದನು. ನೀಲಂ, ನನ್ನ ಟಿಫಿನ್ ಎಲ್ಲಿದೆ? ಈ ಕೆಲಸಕ್ಕೆ ಬಾರದ ಅತಿಥಿಗಳ ಜೊತೆ ಕುಳಿತಿರುತ್ತೀಯಾ ಅಥವಾ ನನ್ನ ಕೆಲಸ ಮಾಡುತ್ತೀಯಾ? ನನಗೆ ಆಫೀಸ್ಗೆ ತಡವಾಗುತ್ತಿದೆ. ರಮೇಶ್ ಅವರ ಮುಖ ಬಾಡಿ ಹೋಯಿತು. ಅವರು ಮೆಲುದನಿಯಲ್ಲಿ ಹೇಳಿದರು, ಮಗನೇ, ನಾವು ಸುಮ್ಮನೆ ನೀಲಂಳನ್ನು ನೋಡಲು ಬಂದಿದ್ದೆವು. ಆಗ ನವೀನ್ ವ್ಯಂಗ್ಯವಾಗಿ ಹೇಳಿದನು, ಅಯ್ಯೋ, ಇವಳಿಗೆ ಏನಾಗುತ್ತೆ? ಇವಳಿಗೆ ಬರೀ ನೆಪಗಳು ಬೇಕು ಕೆಲಸದಿಂದ ತಪ್ಪಿಸಿಕೊಳ್ಳಲು. ದಿನವಿಡೀ ಮನೆಯಲ್ಲೇ ಬಿದ್ದಿರುತ್ತಾಳೆ. ಹೊರಗೆ ಬಿಸಿಲಿಗೆ ಹೋದರೆ ಗೊತ್ತಾಗುತ್ತೆ ಶ್ರಮ ಎಂದರೆ ಏನು ಎಂದು. ಮತ್ತು ನೀವು ಕೂಡ ಕನಿಷ್ಠ ಪಕ್ಷ ಬರುವ ಮೊದಲು ಫೋನಾದರೂ ಮಾಡಬಾರದೆ? ಮನೆಯಲ್ಲಿ ಮೊದಲೇ ಇಷ್ಟೊಂದು ಕೆಲಸಗಳು ಬಿದ್ದಿವೆ. ಆಗ ಕಾವೇರಿ ಬೆಂಕಿಗೆ ತುಪ್ಪ ಸುರಿಯುತ್ತಾ ಹೇಳಿದರು, ಅಯ್ಯೋ ಬಿಡು ನವೀನ್, ಇವರ ಸಂಸ್ಕಾರವೇ ಅಂತಹದ್ದು. ವರದಕ್ಷಿಣೆ ಹೆಸರಿನಲ್ಲಿ ಒಂದು ಚಿಕ್ಕ ಕಾಸು ಕೊಡಲಿಲ್ಲ. ಈಗ ಇಲ್ಲಿ ಉಚಿತವಾಗಿ ಊಟ ಮಾಡಲು ಬಂದಿದ್ದಾರೆ. ನೀಲಂ, ಅಡುಗೆ ಮನೆಗೆ ಹೋಗಿ ಇವರಿಗಾಗಿ ಒಣರೊಟ್ಟಿ ಮತ್ತು ನೀರು ತುಂಬಿದ ಬೇಳೆ ಸಾರು ಮಾಡಿಬಿಡು. ಹೆಚ್ಚು ಅದ್ದೂರಿ ಮಾಡುವ ಅಗತ್ಯವಿಲ್ಲ. ಇದನ್ನು ಕೇಳಿ ನೀಲಂಳ ರಕ್ತ ಕುದಿಯತೊಡಗಿತು. ಅವಳು ತನ್ನ ತಂದೆಯ ಕಣ್ಣುಗಳಲ್ಲಿ ಅಸಹಾಯಕತೆಯನ್ನು ಕಂಡಳು. ಅದನ್ನು ಅವಳು ಕಳೆದ 8 ವರ್ಷಗಳಿಂದ ತನ್ನ ಕಣ್ಣುಗಳಲ್ಲಿ ಕಂಡಿದ್ದಳು. ಅವಳ ತಂದೆ ತನ್ನ ಇಡೀ ಜೀವನದ ಸಂಪಾದನೆಯನ್ನು ಆಕೆಯ ಮದುವೆಗಾಗಿ ವ್ಯಯಿಸಿದ್ದರು. ಆದರೂ ಇಂದು ತಮ್ಮದೇ ಮಗಳ ಮನೆಯಲ್ಲಿ ಒಬ್ಬ ಅಪರಾಧಿಯಂತೆ ನಿಂತಿದ್ದರು. ಆ ಮಧ್ಯಾಹ್ನ ನೀಲಂ ತನ್ನ ತಂದೆ ತಾಯಿಗೆ ಊಟ ಬಡಿಸಿದಳು ಮತ್ತು ಅವರನ್ನು ಬಸ್ ಸ್ಟ್ಯಾಂಡ್ವರೆಗೆ ಬಿಟ್ಟು ಬರಲು ಹೋದಳು. ಹೊರಡುವಾಗ ಅವಳ ತಂದೆ ಆಕೆಯ ಹಸ್ತದಲ್ಲಿ 500 ರೂಪಾಯಿಯ ನೋಟನ್ನು ಇಟ್ಟು ಹೇಳಿದರು, ಮಗಳೇ, ನಿನ್ನನ್ನು ನೀನು ನೋಡಿಕೋ. ನಿನಗೆ ಇಲ್ಲಿ ಏನಾದರೂ ತೊಂದರೆ ಇದ್ದರೆ ತಿಳಿಸು. ನಿನ್ನ ತಂದೆ ಇನ್ನೂ ಬದುಕಿದ್ದಾನೆ. ನೀಲಂ ಆ ನೋಟನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡಳು.
ಆಕೆಯ ಕಣ್ಣೀರು ಈಗ ಒಣಗಿ ಹೋಗಿತ್ತು. ಅವುಗಳ ಜಾಗದಲ್ಲಿ ಒಂದು ತಣ್ಣನೆಯ ಬೆಂಕಿ ಆವರಿಸಿತ್ತು. ಅವಳು ಬಸ್ ಸ್ಟ್ಯಾಂಡ್ನಲ್ಲಿ ನಿಂತೇ ನಿರ್ಧರಿಸಿದ್ದಳು, ಇನ್ನು ಮುಂದೆ ತಾನು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಮರುದಿನ ಬೆಳಿಗ್ಗೆ ಸೂರ್ಯ ಉದಯಿಸಿದನು. ಆದರೆ ಅಡುಗೆ ಮನೆಯಲ್ಲಿ ಬೆಂಕಿ ಉರಿಯಲಿಲ್ಲ. ಬೆಳಿಗ್ಗೆ 6 ಗಂಟೆಯಾಯಿತು, ನಂತರ 7 ಮತ್ತು ಆಮೇಲೆ 8 ಗಂಟೆ. ಇಡೀ ಮನೆಯಲ್ಲಿ ಮೌನ ಆವರಿಸಿತ್ತು. ಸಾಮಾನ್ಯವಾಗಿ ಈ ಹೊತ್ತಿಗೆ ನೀಲಂ ಕಸ ಹೊಡೆದು ಒರೆಸಿ ತಿಂಡಿಯ ತಯಾರಿಯಲ್ಲಿ ಇರುತ್ತಿದ್ದಳು. ಆದರೆ ಇಂದು ಅವಳು ತನ್ನ ಕೋಣೆಯಲ್ಲಿ ಮೌನವಾಗಿ ಕುಳಿತಿದ್ದಳು. ಅವಳು ತನ್ನ ಅತ್ಯುತ್ತಮ ಸೀರೆಯನ್ನು ಉಟ್ಟಿದ್ದಳು. ಅಷ್ಟರಲ್ಲಿ ಹೊರಗಿನಿಂದ ಕಾವೇರಿಯವರ ಕಿರುಚಾಟ ಕೇಳಿಸಿತು. ನೀಲಂ, ಎಲ್ಲಿ ಸತ್ತು ಹೋಗಿದ್ಯಾ? ಚಹಾ ಎಲ್ಲಿದೆ? ನನ್ನ ತಲೆ ನೋವಿನಿಂದ ಸಿಡಿಯುತ್ತಿದೆ. ಸ್ವಲ್ಪ ಹೊತ್ತಿನಲ್ಲಿ ನವೀನ್ ಕೋಪದಿಂದ ಕಾಲು ಅಪ್ಪಳಿಸುತ್ತಾ ಬಂದನು ಮತ್ತು ಕೋಣೆಯ ಬಾಗಿಲನ್ನು ಜೋರಾಗಿ ತೆರೆದನು. ನೀಲಂ, ಇದೇನು ತಮಾಷೆ? ನನ್ನ ತಿಂಡಿಯಲ್ಲಿದೆ. ಮಕ್ಕಳು ಹಸಿವಿನಿಂದ ಅಳುತ್ತಿದ್ದಾರೆ ಮತ್ತು ನೀನು ಇಲ್ಲಿ ಮಹಾರಾಣಿಯಂತೆ ಕುಳಿತಿದ್ದೀಯಾ? ನೀಲಂ ಶಾಂತವಾಗಿ ನವೀನ್ ಕಣ್ಣುಗಳನ್ನು ನೋಡಿದಳು. ಅವಳ ಧ್ವನಿಯಲ್ಲಿ ಒಂದು ವಿಚಿತ್ರ ಗತ್ತು ಇತ್ತು. ಅದನ್ನು ನವೀನ್ ಈ ಮೊದಲು ಎಂದೂ ಕೇಳಿರಲಿಲ್ಲ. ನಿಧಾನಕ್ಕೆ ಮಾತನಾಡು ನವೀನ್, ಕಿರುಚಬೇಡ. ನನಗೂ ಕಿರುಚಲು ಬರುತ್ತದೆ. ಇದನ್ನು ಕೇಳಿ ನವೀನ್ ಹೌಹಾರಿ ಹೋದನು. ಏನು ಹೇಳಿದೆ ನೀನು? ನನ್ನ ಜೊತೆ ಈ ರೀತಿ ಮಾತನಾಡಲು ನಿನಗೆ ಎಷ್ಟು ಧೈರ್ಯ? ನೀಲಂ ಎದ್ದು ಹೊರಗೆ ಹಾಲ್ಗೆ ಬಂದಳು. ಅಲ್ಲಿ ಇಡೀ ಕುಟುಂಬ ಸೇರಿತ್ತು. ಎಲ್ಲರೂ ಆಕೆಯನ್ನು ಯಾವುದೋ ಅಪರಾಧ ಮಾಡಿದವಳಂತೆ ನೋಡುತ್ತಿದ್ದರು. ನೀಲಂ ಕಾವೇರಿ ಕಡೆ ನೋಡಿ ಹೇಳಿದಳು, ಮಮ್ಮಿ, ಮನೆಯಲ್ಲಿ ಕೆಲಸವೇನಿದೆ ಎಂದು ನೀವು ನಿನ್ನೆ ಹೇಳಿದ್ದೀರಲ್ಲ? ಮತ್ತು ನವೀನ್, ನೀನು ಹೇಳಿದ್ದೀಯಲ್ಲ ನನ್ನ ಯೋಗ್ಯತೆ ಕಸ ಹೊಡೆಯುವುದು ಮತ್ತು ಒರೆಸುವುದಕ್ಕೆ ಸೀಮಿತ ಎಂದು. ಹಾಗಾಗಿ ಇಂದು ನಾನು ಯೋಚಿಸಿದೆ, ಮನೆಯಲ್ಲಿ ಯಾವುದೇ ಕೆಲಸವಿಲ್ಲದಿರುವಾಗ ಮತ್ತು ನನಗೆ ಯೋಗ್ಯತೆಯೇ ಇಲ್ಲದಿರುವಾಗ ಇಂದಿನಿಂದ ನಾನು ಯಾವುದೇ ಕೆಲಸ ಮಾಡುವುದಿಲ್ಲ. ಆಗ ದೊಡ್ಡ ಸೊಸೆ ಭಾವನಾ ವ್ಯಂಗ್ಯವಾಗಿ ಹೇಳಿದಳು, ಓಹೋ, ಹಾಗಾದರೆ ಅನಕ್ಷರಸ್ಥ ಮಹಾರಾಣಿ ಮುಷ್ಕರದಲ್ಲಿದ್ದಾಳೆ. ಈ ಡ್ರಾಮಾ ನಿಲ್ಲಿಸು ನೀಲಂ, ನನಗೆ ಆಫೀಸ್ಗೆ ಹೋಗಬೇಕು. ಹೋಗಿ ನನ್ನ ಸ್ಯಾಂಡ್ವಿಚ್ ಮಾಡು. ನೀಲಂ ಭಾವನಾಳ ಕಣ್ಣಲ್ಲಿ ಕಣ್ಣಿಟ್ಟು ಉತ್ತರಿಸಿದಳು, ಅಕ್ಕ, ನೀವಂತೂ ಮ್ಯಾನೇಜರ್ ಅಲ್ವಾ? ಮ್ಯಾನೇಜ್ಮೆಂಟ್ ನಿಮಗಂತೂ ಚೆನ್ನಾಗಿ ಬರುತ್ತೆ. ಹಾಗಾದರೆ ಇಂದಿನ ಮನೆಯ ಮ್ಯಾನೇಜ್ಮೆಂಟ್ ಕೂಡ ನೀವೇ ನೋಡಿಕೊಳ್ಳಿ. ಅಂದಹಾಗೆ ನಾನು ದಿನವಿಡೀ ಇಲ್ಲಿ ಉಚಿತವಾಗಿ ರೊಟ್ಟಿ ತಿನ್ನುತ್ತೇನೆ ಎಂದು ನೀವು ಹೇಳುತ್ತಿದ್ರಲ್ಲ, ಹಾಗಾದರೆ ಇಂದಿನಿಂದ ಆ ರೊಟ್ಟಿಯನ್ನು ನೀವೇ ಮಾಡಿಕೊಳ್ಳಿ. ಕಾವೇರಿಯವರು ಕಿರುಚಿದರು. ನಾಲಿಗೆ ಬಿಗಿ ಹಿಡಿದು ಮಾತನಾಡು ನೀಲಂ, ನೀನು ಈ ಮನೆಯ ಸೊಸೆ, ಕೆಲಸ ಮಾಡಲೇಬೇಕು. ಇದನ್ನು ಕೇಳಿ ನೀಲಂ ಜೋರಾಗಿ ನಗುತ್ತಾ ಹೇಳಿದಳು, ನಿಜವಾಗಿಯೂ ಮಮ್ಮಿ, ನೀವು ನನ್ನನ್ನು ನಿಜವಾಗಿಯೂ ಸೊಸೆ ಎಂದು ಭಾವಿಸಿದ್ದೀರಾ? ನಾನು ಸೊಸೆಯಾಗಿದ್ದರೆ ಇಂದು ನನ್ನ ತಂದೆ ತಾಯಿಗೆ ಈ ಮನೆಯಲ್ಲಿ ಅವಮಾನವಾಗುತ್ತಿರಲಿಲ್ಲ. ನಾನು ಸೊಸೆಯಾಗಿದ್ದರೆ ಅನಾರೋಗ್ಯದ ಸಮಯದಲ್ಲಿ ನನಗೆ ವ್ಯಂಗ್ಯದ ಬದಲು ಔಷಧಿ ಸಿಗುತ್ತಿತ್ತು. ನೀವು ನನ್ನನ್ನು ಕೆಲಸದವಳು ಅಂತಲೂ ಭಾವಿಸಲಿಲ್ಲ, ಏಕೆಂದರೆ ಕೆಲಸದವಳಿಗೆ ಸಂಬಳ ಮತ್ತು ರಜೆ ಎರಡೂ ಸಿಗುತ್ತವೆ. ನೀವು ನನ್ನನ್ನು ಕೇವಲ ಒಂದು ಯಂತ್ರ ಎಂದು ಭಾವಿಸಿದ್ದೀರಿ, ಅದು ಕೂಡ ಎಣ್ಣೆ ಮತ್ತು ರಿಪೇರಿ ಇಲ್ಲದೆಯೇ ಓಡಬೇಕು. ಆಗ ನವೀನ್ ಮುಂದೆ ಬಂದು ನೀಲಂಳ ಕೈ ಹಿಡಿಯಲು ಪ್ರಯತ್ನಿಸಿದನು. ಮಾತನಾಡಿದ್ದು ಅತಿಯಾಯಿತು, ಈಗ ಸುಮ್ಮನೆ ಅಡುಗೆ ಮನೆಗೆ ಹೋಗು. ಇಲ್ಲದಿದ್ದರೆ ನೀಲಂ ತನ್ನ ಕೈಯನ್ನು ಕೊಡವಿಕೊಂಡಳು. ಇಲ್ಲದಿದ್ದರೆ ಏನು ನವೀನ್, ನನ್ನನ್ನು ಹೊಡೆಯುತ್ತೀಯಾ? ಮನೆಯಿಂದ ಹೊರಹಾಕುತ್ತೀಯಾ? ಹೊರಹಾಕು. ಅಂದ ಹಾಗೆ ಈ ಮನೆಯಲ್ಲಿ ನನಗೆ ಮಾಡಲು ಏನು ಉಳಿದಿದೆ? ನನ್ನ ಆತ್ಮಗೌರವವನ್ನಂತೂ ನೀವು ಮೊದಲೇ ತುಳಿದು ಹಾಕಿದ್ದೀರಿ. ಇಂದಿನಿಂದ ಈ ಮನೆಯಲ್ಲಿ ಕಸ ಹೊಡೆಯುವುದಿಲ್ಲ, ಒರೆಸುವುದಿಲ್ಲ ಮತ್ತು ಅಡುಗೆ ಮನೆಯಲ್ಲಿ ಬೆಂಕಿ ಕೂಡ ಇಲ್ಲಿರುವ ಪ್ರತಿಯೊಬ್ಬ ಮನುಷ್ಯ ತನ್ನ ಜವಾಬ್ದಾರಿ ಅರಿತಾಗ ಮಾತ್ರ ಉರಿಯುತ್ತದೆ. ನಂತರ ಅವಳು ಕಾವೇರಿ ಕಡೆಗೆ ನೋಡಿ ಹೇಳಿದಳು, ಮಮ್ಮಿ, ಇಂದು ಚಹಾ ನೀವೇ ಮಾಡಿ. ಆಗ ಬಹುಶಃ ನಿಮಗೆ ಗೊತ್ತಾಗುತ್ತೆ 180 ಡಿಗ್ರಿಯ ಒಲೆ ಮುಂದೆ ನಿಲ್ಲುವುದು ಹೇಗಿರುತ್ತೆ ಅಂತ. ಇಡೀ ಮನೆಯಲ್ಲಿ ಮೌನ ಆವರಿಸಿತ್ತು. ನೀಲಂ ತನ್ನ ಬ್ಯಾಗ್ ಎತ್ತಿಕೊಂಡಳು ಮತ್ತು ಹಿಂದೆ ತಿರುಗಿ ನೋಡದೆ ಮನೆಯಿಂದ ಹೊರಬಂದಳು. ಇಂದು ಅವಳು ತನ್ನ ಗುರುತನ್ನು ಹುಡುಕಲು ಎಲ್ಲಿಗೋ ಹೋಗಬೇಕಿತ್ತು. ನೀಲಂ ಮನೆಯಿಂದ ಹೊರಬರುತ್ತಲೇ ಕಾವೇರಿ ಸೋಫಾ ಮೇಲೆ ಕುಳಿತು ಜೋರಾಗಿ ಅಳುವ ನಾಟಕ ಮಾಡತೊಡಗಿದರು. ಅಯ್ಯೋ ರಾಮ, ಎಂತಹ ಸೊಸೆ ಇವಳು! ಅತ್ತೆಯನ್ನು ಹಸಿವಿನಲ್ಲಿ ಬಿಟ್ಟು ಹೋದಳು. ನವೀನ್, ನೋಡು ನಿನ್ನ ಹೆಂಡತಿಯ ಲಕ್ಷಣಗಳನ್ನು. ಇಂದು ಇವಳು ನನಗೆ ಅವಮಾನವಾಗುವಂತೆ ಮಾಡಿದಳು. ನವೀನ್ ಕೋಪದಿಂದ ಕೆಂಪಾಗಿದ್ದನು. ಅಮ್ಮ, ನೀವು ಸುಮ್ಮನಿರಿ, ಅವಳನ್ನು ಹೋಗಲು ಬಿಡಿ. 2 ಗಂಟೆಯಲ್ಲಿ ಹಸಿವಾದರೆ ಬಾಲ ಮುದುರಿಕೊಂಡು ವಾಪಸ್ ಬರುತ್ತಾಳೆ. ಅಂದ ಹಾಗೆ ಹೋಗುವುದಾದರೂ ಎಲ್ಲಿಗೆ? ಅವಳ ಅಪ್ಪನ ಹತ್ತಿರ ಒಂದು ಬಿಡಿಗಾಸೂ ಇಲ್ಲ. ಆದರೆ ಸಮಯ ಕಳೆಯುತ್ತಾ ಹೋದಂತೆ ಬೆಳಿಗ್ಗೆ 10 ಗಂಟೆಯಾಯಿತು. ಆಫೀಸ್ಗೆ ಹೋಗುವ ಸಮಯ ಮೀರಿ ಹೋಯಿತು. ದೊಡ್ಡ ಮಗ ತನ್ನ ಫೈಲ್ಗಳನ್ನು ಹುಡುಕುತ್ತಿದ್ದನು. ಭಾವನಾ ಅಡುಗೆ ಮನೆಯಲ್ಲಿ ನಿಂತು ಚಹಾ ಮಾಡಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳಿಗೆ ಲೈಟರ್ ಎಲ್ಲಿದೆ ಮತ್ತು ಚಹಾ ಪುಡಿಯ ಡಬ್ಬ ಎಲ್ಲಿದೆ ಎಂದು ತಿಳಿಯುತ್ತಿರಲಿಲ್ಲ. ಮಮ್ಮಿ, ಇಲ್ಲಿ ಏನೂ ಸಿಗುತ್ತಿಲ್ಲ. ಮಕ್ಕಳ ಹಾಲು ಕೂಡ ಖಾಲಿಯಾಗಿದೆ. ಭಾವನಾ ಕಿರಿಕಿರಿಗೊಂಡು ಕಿರುಚಿದಳು.
ಆದರೆ ಕಾವೇರಿ ಮೌನವಾಗಿ ಕುಳಿತಿದ್ದಳು. ಅತ್ತ ನೀಲಂ ನಗರದ ಒಂದು ಸಣ್ಣ ಸ್ಕಿಲ್ ಸೆಂಟರ್ಗೆ ತಲುಪಿದ್ದಳು. ಅಲ್ಲಿ ಅಡುಗೆ ಮತ್ತು ಟಿಫಿನ್ ಸೇವೆಯ ಕೋರ್ಸ್ ನಡೆಯುತ್ತಿದೆ ಎಂದು ಅವಳು ತನ್ನ ಗೆಳತಿಯಿಂದ ತಿಳಿದುಕೊಂಡಿದ್ದಳು. ಕೇಂದ್ರದ ಸಂಚಾಲಕಿ ನೀಲಂಳನ್ನು ನೋಡಿದರು. ನೀಲಂಳ ಕಣ್ಣಿನಲ್ಲಿ ಒಂದು ವಿಚಿತ್ರ ಸಂಕಲ್ಪವಿತ್ತು. ನಾನು ಕೆಲಸ ಕಲಿಯಬೇಕು, ನನ್ನ ಗುರುತನ್ನು ಕಂಡುಕೊಳ್ಳಬೇಕು ಎಂದು ನೀಲಂ ದೃಢವಾಗಿ ಹೇಳಿದಳು. ಆಗ ಸಂಚಾಲಕಿ ನಗುತ್ತಾ ಹೇಳಿದರು, ಕಲಿಯುವುದು ಕೇವಲ ನೆಪ ನೀಲಂ. ನಿನ್ನ ಕೈರುಚಿಯ ಬಗ್ಗೆ ನಿನ್ನ ಗೆಳತಿ ಮೊದಲೇ ತಿಳಿಸಿದ್ದಾಳೆ. ನೀನು ನಮ್ಮ ಸೆಂಟರ್ನ ಕ್ಯಾಂಟೀನ್ ಜವಾಬ್ದಾರಿ ವಹಿಸಿಕೊಳ್ಳುತ್ತೀಯಾ? ನಾವು ನಿನಗೆ ಇರಲು ಜಾಗ ಮತ್ತು ತಿಂಗಳಿಗೆ 15,000 ರೂಪಾಯಿ ನೀಡುತ್ತೇವೆ. ನೀಲಂಳ ಕಣ್ಣಿನಲ್ಲಿ ನೀರು ಬಂದಿತ್ತು. ಇದು ಅವಳ ಜೀವನದ ಮೊದಲ ಸಂಪಾದನೆಯಾಗಲಿತ್ತು. ಅವಳು ತಕ್ಷಣ ಒಪ್ಪಿದಳು. ಅವಳು ತನ್ನ ಸಣ್ಣ ಮೊಬೈಲ್ನಲ್ಲಿ ಒಂದು ಮೆಸೇಜ್ ಟೈಪ್ ಮಾಡಿ ನವೀನ್ಗೆ ಕಳುಹಿಸಿದಳು. ನವೀನ್, ಇನ್ನು ಮುಂದೆ ನನ್ನ ವಿಳಾಸವೇ ನನ್ನ ಗುರುತಾಗಿರುತ್ತದೆ, ನಿನ್ನ ನೆರಳಲ್ಲ. ಮನೆ ನಿಭಾಯಿಸುವುದನ್ನು ಕಲಿತುಕೋ, ಏಕೆಂದರೆ ಇನ್ನು ಮುಂದೆ ನಾನು ಮಹಾರಾಣಿಯಂತೆ ನನ್ನ ಜೀವನ ನಡೆಸುತ್ತೇನೆ. ಅಂದು ಸಂಜೆ 7 ಗಂಟೆಗೆ ಇಡೀ ಮನೆ ವಾರಗಳಿಂದ ಸ್ವಚ್ಛಗೊಳಿಸಿಲ್ಲ ಎಂಬಂತೆ ವಾಸನೆ ಬರುತ್ತಿತ್ತು. ನವೀನ್ ಆಫೀಸ್ನಿಂದ ಸುಸ್ತಾಗಿ ಬಂದಾಗ ನೀಲಂ ವಾಪಸ್ ಬಂದಿರಬಹುದು ಮತ್ತು ಬಿಸಿ ಬಿಸಿ ಊಟ ಟೇಬಲ್ ಮೇಲೆ ಇರುತ್ತದೆ ಎಂದು ಅಂದುಕೊಂಡಿದ್ದನು. ಆದರೆ ಅಲ್ಲಿ ಮೌನವಿತ್ತು. ಅಡುಗೆ ಮನೆಯಲ್ಲಿ ಭಾವನಾ ಮತ್ತು ಕಾವೇರಿ ನಡುವೆ ಯುದ್ಧ ನಡೆಯುತ್ತಿತ್ತು. ಭಾವನಾ, ಈ ಪಲ್ಯ ಏಕೆ ಸೀದಿದೆ ಮತ್ತು ರೊಟ್ಟಿಗಳು ಇಷ್ಟು ಹಸಿಯಾಗಿವೆ? ಕಾವೇರಿ ಕಿರುಚಿದರು. ಆಗ ಭಾವನಾ ಲಟ್ಟಣಿಕೆಯನ್ನು ಅಪ್ಪಳಿಸಿದಳು. ಮಮ್ಮಿ, ನಾನು ದಿನವಿಡೀ ಆಫೀಸ್ನಲ್ಲಿ ಫೈಲ್ಗಳನ್ನು ವಿಲೇವಾರಿ ಮಾಡುತ್ತೇನೆ. ಇಲ್ಲಿ ಬಂದು ರೊಟ್ಟಿ ಮಾಡುವುದು ನನ್ನ ಕೈಯಲ್ಲಾಗಲ್ಲ. ನಿಮಗೆ ಇಷ್ಟು ತೊಂದರೆ ಇದ್ದರೆ ನೀವೇ ಮಾಡಬಾರದೆ? ನೀವು ಕೂಡ ಈ ಮನೆಯ ಹೆಣ್ಣು ಮಗಳೇ ತಾನೇ? ನವೀನ್ ಮಧ್ಯ ಪ್ರವೇಶಿಸಿದನು. ಇಬ್ಬರು ಸುಮ್ಮನಿರಿ. ನೀಲಂ ಎಲ್ಲಿದ್ದಾಳೆ? ಅವಳು ನನಗೆ ವಾಪಸ್ ಬರುವುದಿಲ್ಲ ಎಂದು ಮೆಸೇಜ್ ಮಾಡಿದ್ದಾಳೆ. ಆಗ ದೊಡ್ಡ ಮಗ ಮೋಹಿತ್ ತಣ್ಣನೆಯ ಉಸಿರು ಬಿಟ್ಟು ಹೇಳಿದನು. ನವೀನ್, ನಾವು ಎಷ್ಟು ದೊಡ್ಡ ಮೂರ್ಖರಾಗಿದ್ದೇವೆಂದು ಈಗ ನನಗೆ ಅರಿವಾಗುತ್ತಿದೆ. ನೀಲಂ ಬರೀ ಅಡುಗೆ ಮಾಡುತ್ತಿರಲಿಲ್ಲ, ಅವಳು ಈ ಮನೆಯ ಆತ್ಮವಾಗಿದ್ದಳು. ಇಂದು ಮನೆಯ ಪ್ರತಿಯೊಂದು ಮೂಲೆ ಗಲೀಜಾಗಿದೆ ಮತ್ತು ನಾವೆಲ್ಲರೂ ಒಬ್ಬರಿಗೊಬ್ಬರು ಕಿತ್ತಾಡುತ್ತಿದ್ದೇವೆ. ನಾವು ಅವಳನ್ನು ಅನಕ್ಷರಸ್ಥೆ ಎಂದು ಕರೆದೆವು, ಆದರೆ ನಿಜವಾದ ಮತಿಹೀನರು ನಾವು. ನಮಗೆ ನಮ್ಮ ಮನೆ ಕೂಡ ನಿಭಾಯಿಸಲು ತಿಳಿಯುವುದಿಲ್ಲ. ಹೀಗೆ ಹೇಳುತ್ತಾ ಅವನು ತನ್ನ ತಾಯಿಯ ಕಡೆಗೆ ನೋಡಿ ಹೇಳಿದನು. ಅಮ್ಮ, ನೀವು ನಿಮ್ಮ ಸೊಸೆಯನ್ನು ಎಂದೂ ಮಗಳೆಂದು ಭಾವಿಸಲಿಲ್ಲ. ಮತ್ತು ನವೀನ್, ನೀನು ಆಕೆಯನ್ನು ಕೇವಲ ನಿನ್ನ ಆಸ್ತಿ ಎಂದು ಭಾವಿಸಿದೆ. ಮತ್ತು ಭಾವನಾ, ನೀನು ಆಕೆಯನ್ನು ಕೀಳಾಗಿ ಕಂಡು ನಿನ್ನ ಗೌರವ ಬೆಳೆಸಿಕೊಳ್ಳಲು ಪ್ರಯತ್ನಿಸಿದೆ. ಇಂದು ಅವಳು ಸ್ವತಂತ್ರಳಾಗಿದ್ದಾಳೆ ಮತ್ತು ನೀವೆಲ್ಲರೂ ನಿಮ್ಮದೇ ಅಹಂಕಾರದ ಪಂಜರದಲ್ಲಿ ಕೈದಿಯಾಗಿದ್ದೀರಿ. ನವೀನ್ಗೆ ಮೊದಲ ಬಾರಿಗೆ ಭಯವಾಯಿತು. ಅವನು ತಕ್ಷಣ ನೀಲಂಗೆ ಫೋನ್ ಮಾಡಿದನು. ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅವನಿಗೆ ತನ್ನ ಆ ಮಾತುಗಳು ನೆನಪಾಗತೊಡಗಿದವು. ನಿನ್ನ ಯೋಗ್ಯತೆ ಕಸ ಹೊಡೆಯುವುದು ಮತ್ತು ಒರೆಸುವುದಕ್ಕೆ ಮಾತ್ರ ಸೀಮಿತ. ಇಂದು ಅವನಿಗೆ ತನ್ನ ಯೋಗ್ಯತೆ ಅರ್ಥವಾಗುತ್ತಿತ್ತು. ಒಂದು ಗ್ಲಾಸ್ ನೀರಿಗಾಗಿ ಕೂಡ ಅವನು ಸ್ವತಃ ಅಡುಗೆ ಮನೆಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿತ್ತು. ರಾತ್ರಿ 11 ಗಂಟೆಯಾಗಿತ್ತು. ಇಡೀ ಕುಟುಂಬ ಊಟದ ಟೇಬಲ್ ಮುಂದೆ ಕುಳಿತಿತ್ತು. ಅಲ್ಲಿ ಹೊರಗಿನಿಂದ ತರಿಸಿದ ತಣ್ಣನೆಯ ಮತ್ತು ರುಚಿಯಿಲ್ಲದ ಆಹಾರವಿತ್ತು. ಯಾರಿಗೂ ಊಟ ಗಂಟಲಿಂದ ಕೆಳಗೆ ಇಳಿಯುತ್ತಿರಲಿಲ್ಲ. ಎಲ್ಲರ ಕಣ್ಣುಗಳು ಆ ಖಾಲಿ ಕುರ್ಚಿಯ ಕಡೆಗಿದ್ದವು. ಅಲ್ಲಿ ನೀಲಂ ಕುಳಿತು ಮಕ್ಕಳೆಲ್ಲರಿಗೂ ಊಟ ಮಾಡಿಸುತ್ತಿದ್ದಳು ಮತ್ತು ಕೊನೆಯಲ್ಲಿ ತಾನು ಉಳಿದ ರೊಟ್ಟಿಗಳನ್ನು ತಿನ್ನುತ್ತಿದ್ದಳು. ಅತ್ತ ನೀಲಂ ಆ ಸಮಯದಲ್ಲಿ ತನ್ನ ಕೋಣೆಯ ಕಿಟಕಿಯ ಹತ್ತಿರ ಕುಳಿತಿದ್ದಳು. ಅವಳು ತನ್ನ ಹಸ್ತದಲ್ಲಿದ್ದ ಆ 500 ರೂಪಾಯಿಯ ನೋಟನ್ನು ನೋಡಿದಳು. ಅದನ್ನು ಅವಳ ತಂದೆ ನೀಡಿದ್ದರು. ಅವಳು ಅದನ್ನು ಚುಂಬಿಸಿ ತನ್ನಲ್ಲೇ ವಾಗ್ದಾನ ಮಾಡಿದಳು, ಇನ್ನು ಮುಂದೆ ಎಂದೂ ಹಿಂದೆ ತಿರುಗಿ ನೋಡುವುದಿಲ್ಲ. ಆರಂಭ ಸುಲಭವಾಗಿರಲಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಅವಳು ತಾಜಾ ತರಕಾರಿ ಮತ್ತು ಧಾನ್ಯಗಳನ್ನು ತರಲು ಮಾರುಕಟ್ಟೆಗೆ ಹೋಗಬೇಕಿತ್ತು. ಅವಳು ಒಂದು ಟಿಫಿನ್ ಸೇವೆಯನ್ನು ಆರಂಭಿಸಿದಳು. ಮೊದಲ ದಿನ ಅವಳು ಕೇವಲ 10 ಟಿಫಿನ್ ಸಿದ್ಧಪಡಿಸಿದಳು. ಒಬ್ಬ ಅನಕ್ಷರಸ್ಥ ಮಹಿಳೆಯ ಕೈರುಚಿಯ ಊಟವನ್ನು ಜನರು ಏಕೆ ಖರೀದಿಸುತ್ತಾರೆ ಎಂದವಳು ಯೋಚಿಸಿದ್ದಳು. ಆದರೆ ಜನರು ಅವಳು ಮಾಡಿದ ದಾಲ್ ಮಖನಿ ಮತ್ತು ತೆಳ್ಳಗಿನ ಪರಾಟವನ್ನು ಸವಿಯುತ್ತಿದ್ದಂತೆಯೇ ಈ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತು. ಪ್ರತಿದಿನ ಹೋಟೆಲ್ನ ಮಸಾಲೆಯುಕ್ತ ಮತ್ತು ಅನಾರೋಗ್ಯಕರ ಆಹಾರ ತಿಂದು ಬೇಸತ್ತಿದ್ದ ನಗರದ ಕೆಲಸಗಾರರಿಗೆ ನೀಲಂಳ ಊಟದಲ್ಲಿ ಮನೆಯ ಮಮತೆ ಸಿಕ್ಕಿತು. ಅಕ್ಕ, ನಿಮ್ಮ ಊಟದಲ್ಲಿ ನನ್ನ ತಾಯಿಯ ಕೈರುಚಿಯ ಸ್ವಾದವಿದೆ ಎಂದು ಒಬ್ಬ ಯುವ ಸಾಫ್ಟ್ವೇರ್ ಇಂಜಿನಿಯರ್ ಟಿಫಿನ್ ಪಡೆಯುತ್ತಾ ಹೇಳಿದನು. ಆಗ ನೀಲಂಳ ಕಣ್ಣಿನಲ್ಲಿ ಮಿಂಚು ಮೂಡಿತು. ತನ್ನ ಶ್ರಮದ ಬೆಲೆ ಕೇವಲ ಪಾತ್ರೆ ತೊಳೆಯುವುದಲ್ಲ ಎಂದು ಅವಳು ಮೊದಲ ಬಾರಿಗೆ ಅರಿತಳು. 1 ತಿಂಗಳ ಒಳಗೆ 10 ಟಿಫಿನ್ಗಳ ಸಂಖ್ಯೆ 100ಕ್ಕೆ ತಲುಪಿತು. ಅವಳು ಇನ್ನಿಬ್ಬರು ಅಗತ್ಯವಿರುವ ಮಹಿಳೆಯರನ್ನು ತನ್ನ ಜೊತೆ ಕೆಲಸಕ್ಕೆ ಸೇರಿಸಿಕೊಂಡಳು. ಅತ್ತ ಕಾವೇರಿಯವರ ಮನೆಯಲ್ಲಿ ನರಕದಂತಹ ವಾತಾವರಣವಿತ್ತು. ಕಾವೇರಿಯವರ ಸಕ್ಕರೆ ಕಾಯಿಲೆ ಹೆಚ್ಚಾಗಿತ್ತು. ಏಕೆಂದರೆ ಸಮಯಕ್ಕೆ ಸರಿಯಾಗಿ ಔಷಧಿ ನೀಡುವವರು ಮತ್ತು ಪಥ್ಯದ ಆಹಾರ ತಯಾರಿಸುವವರು ಯಾರೂ ಇರಲಿಲ್ಲ.
ನವೀನ್ ತನ್ನ ಅಲ್ಮೇರಾದಲ್ಲಿ ಸಾಕ್ಸ್ ಹುಡುಕುತ್ತಾ ಸುಸ್ತಾಗಿದ್ದನು. ಬೆಳಗಿನ ಚಹಾದಿಂದ ಹಿಡಿದು ರಾತ್ರಿಯ ಹಾಲಿನ ಗ್ಲಾಸ್ವರೆಗೆ ನೀಲಂ ಒಬ್ಬ ಅದೃಶ್ಯ ದೇವತೆಯಂತೆ ಎಲ್ಲವನ್ನೂ ನಿಭಾಯಿಸುತ್ತಿದ್ದಳು ಎಂದು ಅವನಿಗೆ ತಡವಾಗಿ ಅರಿವಾಯಿತು. ಮುಂದಿನ 10 ದಿನಗಳ ನಂತರ ಸುಸ್ತಾಗಿ ಸೋತ ನವೀನ್ ಧೈರ್ಯ ಮಾಡಿ ನೀಲಂ ಇರುವ ಸೆಂಟರ್ಗೆ ತಲುಪಿದನು. ನೀಲಂ ಮೊದಲಿಗಿಂತ ಹೆಚ್ಚು ಸುಂದರವಾಗಿ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ್ದಳು. ಇಲ್ಲಿಗೇಕೆ ಬಂದೆ ನವೀನ್? ಇಲ್ಲಿ ಕಸ ಹೊಡೆಯುವ ನೀಲಂ ವಾಸವಾಗಿಲ್ಲ ಎಂದು ನೀಲಂ ಕಠಿಣ ಧ್ವನಿಯಲ್ಲಿ ಹೇಳಿದಳು. ಆಗ ನವೀನ್ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಅವನು ಮೊಣಕಾಲು ಊರಿ ಕುಳಿತುಕೊಂಡನು. ನೀಲಂ, ನನ್ನನ್ನು ಕ್ಷಮಿಸಿಬಿಡು. ನಾನು ನಿನ್ನನ್ನು ಮತಿಹೀನ ಎಂದು ಕರೆದೆ. ಆದರೆ ನಿಜವಾದ ಮತಿಹೀನ ನಾನು. ನನಗೆ ನನ್ನ ಹೆಂಡತಿಯ ಪ್ರೀತಿ ಮತ್ತು ಶ್ರಮದ ಬೆಲೆ ತಿಳಿಯಲಿಲ್ಲ. ಮನೆ ನರಕವಾಗಿ ಮಾರ್ಪಟ್ಟಿದೆ ನೀಲಂ. ಅಮ್ಮನಿಗೆ ಆರೋಗ್ಯ ಕೆಟ್ಟಿದೆ. ಮಕ್ಕಳು ನಿನ್ನನ್ನು ನೆನೆದು ಅಳುತ್ತಿದ್ದಾರೆ. ದಯವಿಟ್ಟು ಮನೆಗೆ ವಾಪಸ್ ಬನ್ನಿ. ನೀಲಂ ಶಾಂತವಾಗಿ ಅವನನ್ನು ನೋಡಿದಳು. ನವೀನ್, ಮನೆ ನರಕವಾಗಿರುವುದು ನಾನು ಅಲ್ಲಿಲ್ಲ ಎಂಬ ಕಾರಣಕ್ಕಲ್ಲ. ಮನೆ ನರಕವಾಗಿರುವುದು ಅಲ್ಲಿ ಮಾನವೀಯತೆ ಇಲ್ಲದಿರುವ ಕಾರಣಕ್ಕೆ. ನೀನು ನನ್ನನ್ನು ಒಂದು ಉಚಿತವಾದ ಯಂತ್ರ ಎಂದು ಭಾವಿಸಿದೆ. ನನ್ನ ತಂದೆ ತಾಯಿ ಬಂದಾಗ ನೀನು ಏನು ಹೇಳಿದ್ದೆ ಎಂಬುದು ನಿನಗೆ ನೆನಪಿದೆಯೇ? ನೀನು ಅವರ ಬಡತನವನ್ನು ನೋಡಿ ಅಪಹಾಸ್ಯ ಮಾಡಿದ್ದೆ. ನವೀನ್ ಅಳುತ್ತಾ ಹೇಳಿದನು. ನಾನು ಎಲ್ಲವನ್ನು ಸರಿಪಡಿಸುತ್ತೇನೆ ನೀಲಂ. ನಾನು ಅಮ್ಮನ ಹತ್ತಿರವೂ ಹೇಳುತ್ತೇನೆ. ಅವರು ನಿನ್ನ ಬಳಿ ಕ್ಷಮೆ ಕೇಳುತ್ತಾರೆ. ನೀಲಂ ದೃಢವಾಗಿ ಹೇಳಿದಳು. ಕ್ಷಮೆ ಎಂಬುದು ಕೇವಲ ಮಾತುಗಳಿಂದಲ್ಲ, ನಡವಳಿಕೆಯಿಂದ ತೋರಿಸಬೇಕು. ನಾನು ಮನೆಗೆ ವಾಪಸ್ ಬರುತ್ತೇನೆ, ಆದರೆ ನನ್ನದೇ ಷರತ್ತುಗಳ ಮೇಲೆ. ಇನ್ನು ಮುಂದೆ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲರ ಗುಲಾಮಗಿರಿ ಮಾಡುವುದಿಲ್ಲ. ಮನೆಯ ಕೆಲಸದಲ್ಲಿ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು. ಮಮ್ಮಿ ಅಡುಗೆ ಮನೆಯಲ್ಲಿ ನನಗೆ ಸಹಾಯ ಮಾಡಬೇಕು. ಭಾವನಾ ಅಕ್ಕ ಮಕ್ಕಳ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಮತ್ತು ನೀನು ನನ್ನನ್ನು ಒಬ್ಬ ಸ್ವತಂತ್ರ ಮಹಿಳೆಯಾಗಿ ಸ್ವೀಕರಿಸಬೇಕು. ನವೀನ್ ತಲೆ ತಗ್ಗಿಸಿದನು. ನಿನ್ನ ಪ್ರತಿಯೊಂದು ಷರತ್ತು ನನಗೆ ಒಪ್ಪಿಗೆಯಾಗಿದೆ. ಕೇವಲ 1 ಬಾರಿ ಮನೆಗೆ ಮರಳಿ ಬಾ. ಆಗ ನೀಲಂ ಅವನಿಗೆ ಒಂದು ಟಿಫಿನ್ ನೀಡಿ ಹೇಳಿದಳು. ಇದು ಇಂದಿನ ಊಟ. ನಾಳೆ ನಾನು ಮನೆಗೆ ಬರುತ್ತೇನೆ, ಆದರೆ ಸೊಸೆಯಾಗಿ, ಕೆಲಸದವಳಾಗಿ ಅಲ್ಲ. ಮರುದಿನ ನೀಲಂ ತನ್ನ ಅತ್ತೆ ಮನೆಯ ಹೊಸ್ತಿಲ ಮೇಲೆ ಕಾಲಿಟ್ಟಾಗ ಅಲ್ಲಿನ ವಾತಾವರಣ ಬದಲಾಗಿತ್ತು. ಕಾವೇರಿ ಬಾಗಿಲಿನಲ್ಲಿ ನಿಂತಿದ್ದರು. ಅವರ ಕೈಯಲ್ಲಿ ಆರತಿಯ ತಟ್ಟೆ ಇತ್ತು. ಅವರ ಕಣ್ಣುಗಳಲ್ಲಿ ಹಳೆಯ ಅಹಂಕಾರವಿರಲಿಲ್ಲ, ಬದಲಾಗಿ ಪಶ್ಚಾತ್ತಾಪವಿತ್ತು. ಮಗಳೇ, ನನ್ನನ್ನು ಕ್ಷಮಿಸಿಬಿಡು. ನಾನು ವಯಸ್ಸಿನ ನೆಪದಲ್ಲಿ ನಿನ್ನನ್ನು ತುಂಬ ಕಾಡಿಸಿದ್ದೇನೆ. ಕಾವೇರಿ ಮೆಲುದನಿಯಲ್ಲಿ ಹೇಳಿದಾಗ ನೀಲಂ ಅವರ ಕಾಲು ಮುಟ್ಟಿ ನಮಸ್ಕರಿಸಿ ಹೇಳಿದಳು. ಮಮ್ಮಿ, ಹಳೆಯ ವಿಷಯಗಳನ್ನು ಬಿಟ್ಟು ಬಿಡಿ. ಬದಲಾಗಿ ನೆನಪಿಡಿ, ಮನೆಯ ತಳಹದಿ ಗಟ್ಟಿಯಾಗಿರುವುದು ಅದರ ಮೇಲಿರುವ ಕಲ್ಲುಗಳಿಗೆ ಗೌರವ ಸಿಕ್ಕಾಗ ಮಾತ್ರ. ಸಂದೀಪ್ ಮತ್ತು ಅವನ ಪತ್ನಿ ಭಾವನಾ ಕೂಡ ಅಲ್ಲಿಯೇ ನಿಂತಿದ್ದರು. ಭಾವನಾ ಮುಂದೆ ಬಂದು ನೀಲಂಳನ್ನು ಅಪ್ಪಿಕೊಂಡು ಹೇಳಿದಳು. ನೀಲಂ, ನೀನು ಮಾಡಿ ತೋರಿಸಿದ ಸಾಧನೆಯ ಬಗ್ಗೆ ನನಗೆ ಹೆಮ್ಮೆ ಇದೆ. ಇದನ್ನು ನಾನು ನನ್ನ MBA ಪದವಿ ಪಡೆದು ಮಾಡಲು ಸಾಧ್ಯವಾಗಲಿಲ್ಲ. ನೀನು ನಮಗೆ ಮನುಷ್ಯರಾಗುವುದನ್ನು ಕಲಿಸಿಕೊಟ್ಟೆ. ಅಂದು ರಾತ್ರಿ ಮನೆಯಲ್ಲಿ ಮತ್ತೆ ಅಡುಗೆ ನಡೆಯಿತು. ಆದರೆ ಈ ಬಾರಿ ನೀಲಂ ಒಬ್ಬಳೇ ಇರಲಿಲ್ಲ. ನವೀನ್ ತರಕಾರಿ ಕತ್ತರಿಸುತ್ತಿದ್ದನು. ಸಂದೀಪ್ ಟೇಬಲ್ ಜೋಡಿಸುತ್ತಿದ್ದನು ಮತ್ತು ಕಾವೇರಿ ಪಕ್ಕದಲ್ಲಿ ಕುಳಿತು ನೀಲಂ ಮತ್ತು ಭಾವನಾಗೆ ತಮ್ಮ ಹಳೆಯ ರೆಸಿಪಿಗಳನ್ನು ಹೇಳಿಕೊಡುತ್ತಿದ್ದರು. 8 ವರ್ಷಗಳ ನಂತರ ಇಂದು ನಿಜವಾಗಿಯೂ ಆ ಮನೆಯಲ್ಲಿ ಶಾಂತಿ ನೆಲೆಸಿತ್ತು. ಏಕೆಂದರೆ ಈಗ ಅಲ್ಲಿ ಯಾರೂ ಕೇವಲ ಆದರ್ಶ ವ್ಯಕ್ತಿಗಳಾಗಿರಲಿಲ್ಲ, ಪ್ರತಿಯೊಬ್ಬರ ಶ್ರಮಕ್ಕೆ ಗೌರವ ಸಿಕ್ಕಿತ್ತು. ವೀಕ್ಷಕರೇ, ನೀಲಂ ತನ್ನ ಹಕ್ಕಿಗಾಗಿ ಹೆಜ್ಜೆ ಇರಿಸಿದ್ದು ಸರಿಯೋ ಅಥವಾ ತಪ್ಪೋ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.